ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬೀಟ್ರೋಟ್ ಸಾಸಿವೆ ಮಾಡ್ತಾಯಿದ್ದೀನಿ. ನೋಡಿ, 2 ಬೀಟ್ರೋಟ್ ತೊಗೊಂಡಿದ್ದೇನೆ. ಸ್ವಲ್ಪನೇ, ಯಾಕೆಂದರೆ ಟೊಮೆಟೊ ಸಾರು ಮಾಡಿದ್ದೇನೆ, ಪಲ್ಯ ಮಾಡಿದ್ದೇನೆ. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು 2 ಬೀಟ್ರೋಟ್ ಇತ್ತು. ಸರಿ, ಇದರಲ್ಲಿ ಒಂದು ಸಾಸಿವೆ ಮಾಡೋಣ ಅಂತ. ಇವಾಗ ಮೊದಲು ಇದನ್ನು ಬೀಟ್ರೋಟನ್ನು ತುರ್ಕೊಳ್ಬೇಕು. ಇದು ಬೀಟ್ರೋಟ್ ತುಂಬ ಒಳ್ಳೆಯದು, ಆದಷ್ಟು ಯೂಸ್ ಮಾಡಬೇಕು ಜಾಸ್ತಿ. ನಾವು ನಮ್ಮ ಮನೇಲಿ ಹೆಚ್ಚಾಗಿ ವಾರದಲ್ಲಿ ಒಂದು 2-3 ಸಲ ಆದರೂ ನಾನು ಬೀಟ್ರೋಟ್ ಯೂಸ್ ಮಾಡ್ತೇನೆ. ಮತ್ತು ನಿಮಗೆ ರಕ್ತಕ್ಕೆಲ್ಲ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ಜಾಸ್ತಿ ಮಾಡಿಕೊಡಿ. ಇವಾಗ ಅನಿಮಿಕ್ಕೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಈ ಬೀಟ್ರೋಟ್ ತಿಂದರೆ ತುಂಬ ಒಳ್ಳೆಯದು. ಇದರದ್ದು ಪಲ್ಯ ಅಥವಾ ಸಾಸಿವೆ ಮಾಡ್ಬೋದು, ಇನ್ನು ತುಂಬ ಟೈಪಲ್ಲಿ ಇದರಲ್ಲಿ ಮಾಡ್ಬೋದು. ಇವಾಗ ನಾನು ಇದನ್ನು ಸಾಸಿವೆ ಮಾಡ್ತಾಯಿದ್ದೇನೆ. ಮೊದಲು ಇದನ್ನು ತುರ್ಕೊಳ್ಬೇಕು. ಇವಾಗ ನೋಡಿ, ತುರಿತಾ ಇದ್ದೇನೆ. ಈ ರೀತಿ ಸಣ್ಣ ತುರ್ಕೊಳ್ಬೇಕು. ಕೆಲವರು ಹೇಗೆ ಅಂದರೆ ಅದನ್ನು ಕಟ್ ಮಾಡ್ತಾರೆ, ಸಣ್ಣ ಕಟ್ ಮಾಡಿ, ಅದು ಒಳ್ಳೇದಿರಲ್ಲ. ಈ ರೀತಿ ತುರ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಅದು ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಆಗಿ ಚೆನ್ನಾಗಿ ಬೇಯುತ್ತೆ. ಅದು ಇದೆಲ್ಲ ತುರ್ಕೊಳ್ಬೇಕು. ಇದೆಲ್ಲೊಂದು ತುರ್ಕೊಳ್ತೀನಿ ಇವಾಗ. ನೋಡಿ, ಇವಾಗ ಬೀಟ್ರೂಟ್ ತುರಿದು ಇಟ್ಕೊಂಡಿದ್ದೇನೆ. ನೋಡಿ, ಎಷ್ಟು ಚೆಂದ ಕಾಣುತ್ತೆ. ರಕ್ತಕ್ಕೆಲ್ಲ ತುಂಬ ಒಳ್ಳೆಯದು. ಇದು ಆದಷ್ಟು ನಾವು ಯೂಸ್ ಮಾಡಬೇಕು. ಇವಾಗ ಇದೆಲ್ಲ ಯೂಸ್ ಮಾಡೋದೇ ಕಡಿಮೆ ಆಗಿದೆ ಮನೆಯಲ್ಲಿ. ಇವಾಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಬೇಕು. ನೀವು ಬೀಟ್ರೂಟನ್ನು ಬೇಯಿಸ್ಕೊಳ್ಬೇಕು. ಬೀಟ್ರೂಟ್ ರುಬ್ಕೊಳ್ಬಿಡಿ, ಬೀಟ್ರೂಟ್ ಬೇಯಿಸ್ಕೊಳ್ಬೇಕು. ಇವಾಗ ಬೀಟ್ರೂಟ್ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು 4 ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ, ಹಸಿನ ತೆಂಗಿನ ತುರಿ. ಮತ್ತು 1 ಪೀಸು ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು 1 ಸ್ಪೂನು, 1ರಿಂದ 1.5 ಸ್ಪೂನು ಸಾಸಿವೆ. ಇದಕ್ಕೆ ಬೀಟ್ರೂಟ್ ಸಾಸಿವೆ ಅಂತ ಕರೆಯೋದಕ್ಕೆ. ಇದೆಲ್ಲ ಹಸಿ ಹಾಕಬೇಕು, ನೀವು ಹುರ್ಕೊಳ್ಳಿಕ್ಕಿಲ್ಲ. ಮತ್ತೊಂದು 3 ಮೆಣಸಿನಕಾಯಿ ತೊಗೊಂಡಿದ್ದೇನೆ. ಇದು 2 ಗುಂಟೂರು ಮೆಣಸಿನಕಾಯಿ, ಮತ್ತು ಇದೊಂದು ಬ್ಯಾಡಗಿ ಮೆಣಸಿನಕಾಯಿ. ಇದೆರಡು ಮಿಕ್ಸ್ ಮಾಡಿ ಹಾಕ್ತೇನೆ, ಒಂದು ಕಲರ್ಗೆ ಮತ್ತೊಂದು ಖಾರಕ್ಕೆ. ಇವಾಗ ಇದನ್ನೆಲ್ಲ ರುಬ್ಕೊಂಡು ಬರ್ತೇನೆ. ಇದನ್ನು ಬೇಯಿಸ್ಕೊಳ್ಬೇಕು. ರುಬ್ಕೊಳ್ಳಿಕ್ಕೆ ರೆಡಿ ಮಾಡಿದ್ದೇನೆ. ಇದು ನೀವು ರುಬ್ಕೊಳ್ತೀರಿ ಅಂತ ಆಗುವಾಗ ಒಂದಿಷ್ಟು ಹುಣಸೆ ಹಣ್ಣು ಹಾಕಬೇಕು ಇದಕ್ಕೆ, ಹುಳಿಗೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ರುಬ್ಕೊಳ್ಬೇಕು. ನೋಡಿ, ಈಗ ಬೀಟ್ರೂಟ್ ಬೆಂದಿದೆ. ಇದಕ್ಕೊಂದು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೇನೆ. ಅರಿಶಿನ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಕ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಬೆಂದಿದೆ ನೋಡಿ, ಹಾಗೆ ಕಾಣ್ತಾ ಇದೆ ಅಂತ. ಇವಾಗ ಇದನ್ನು ರುಬ್ಬಿ ಇಟ್ಕೊಂಡಿದ್ದೇನೆ. ನೋಡಿ, ನಾನು ನಿಮಗೆ ತೋರಿಸಿದಲ್ಲ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ದೇನೆ. ಇವಾಗ ಇದು ಇನ್ನೊಮ್ಮೆ 2 ಕುದಿ ಬರಬೇಕಿದು. 2 ಕುದಿ ಬಂದಮೇಲೆ ಇದು ರುಬ್ಬಿದ್ದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಹಾಕ್ತೇನೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಬೀಟ್ರೋಟೇ ಒಳ್ಳೇದಲ್ವಾ, ನಮಗೆ ರಕ್ತ ಎಲ್ಲ ಕಮ್ಮಿ ಇದ್ದರೆ ಬೀಟ್ರೋಟನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಬೋದು. ಕೆಲವರು ಗಟ್ಟಿ ಮಾಡ್ಕೊಳ್ತಾರೆ ಸಾಸಿವೆ ಅಂದರೆ. ನಾನು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಳ್ತೇನೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಹಾಗೆ ಮಾಡ್ತೇನೆ. ಇದೇ ರೀತಿ ನೀವು ಸುಮಾರು ಟೈಪಲ್ಲಿ ಮಾಡ್ಬೋದು. ಇದೆಲ್ಲ ಸೊಪ್ಪಲ್ಲಿ ಕೂಡ ಮಾಡ್ಬೋದು. ನೀವು ಅರಿವೆ ಸೊಪ್ಪು ಬರುತ್ತಲ್ಲ, ಅಥವಾ ಪಾಲಕ್ ಸೊಪ್ಪು ಇರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಬೋದು. ಬೀಟ್ರೋಟ್ ಹಾಕೋಬೋದಂದ್ರೆ ಸೊಪ್ಪು ಹಾಕಿದರೆ ಆಯಿತು. ನೋಡಿ, ಎಷ್ಟು ಚೆಂದ ಕಾಣ್ತದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ನೀವು ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ, ಯಾಕೆಂದರೆ ಬೀಟ್ರೋಟಲ್ಲಿ ಸಿಹಿ ಇರುತ್ತಲ್ಲ, ಅದರಿಂದ ಕೆಲವರಿಗೆ ಇಷ್ಟ ಆಗಲ್ಲ. ಅದು ನಾನು ಹಾಕ್ತೇನೆ. ನಾನು ಎಲ್ಲದಕ್ಕೂ ಉಪ್ಪು, ಹುಳಿ, ಬೆಲ್ಲ, ಸಿಹಿ ಎಲ್ಲ ಮಿಕ್ಸ್ ಮಾಡಿ ಹಾಕೋದು. ಅದರಿಂದ ಬೆಲ್ಲ ಹಾಕ್ತಿದ್ದೇನೆ. ಒಂದು ಚಿಕ್ಕ ಪೀಸ್ ಹಾಕು. ಇವಾಗ ಇದೆಲ್ಲ ಹಾಕಿದ ಮೇಲೆ ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಇದು ಕುದೀತಾ ಇದೆ. ಇದಿಷ್ಟು ಕುದಿ ಬಂದಮೇಲೆ ಆಫ್ ಮಾಡಬೇಕು. ನಾವು ತೆಂಗಿನಕಾಯಿ ಹಾಕಿದ ಮೇಲೆ ತುಂಬ ಕುದಿಸಬಾರ್ದು. ಇದು ಅಂತಲ್ಲ, ಯಾವುದನ್ನು ಕೂಡ ತೆಂಗಿನಕಾಯಿ ಹಾಕಿದ ಮೇಲೆ ಜಾಸ್ತಿ ಕುದಿಸಿದ್ರೆ ಅದು ಎಣ್ಣೆ ಬಿಟ್ಟಾಗೆ ಆಗುತ್ತೆ. ಅದರಲ್ಲಿ 4 ಕುದಿ ಬಂದರೆ ಸಾಕು. ನೋಡಿ, ಈಗ ಕುದಿ ಬಂದಿದೆ. ಇವಾಗ ಆಫ್ ಮಾಡಿದಕ್ಕೊಂದು ಒಗ್ಗರಣೆ ಮಾಡಬೇಕು. ಇವಾಗ ಒಗ್ಗರಣೆ ಆಗ್ತಾ ಇದೆ. ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕಿದ್ದೇನೆ. ಲಾಸ್ಟಲ್ಲಿ 1 ಪೀಸು ಇದು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಇವಾಗ ಇದು ಮಾಡಿ ಇದಕ್ಕೆ ಒಗ್ಗರಣೆ ಕೊಡಬೇಕು. ಇದಕ್ಕೆ ಒಗ್ಗರಣೆ ಆಯಿತು. ಆದಷ್ಟು ಕಬ್ಬಿಣದ ಸಂಪಲ್ಲೇ ಒಗ್ಗರಣೆ ಕೊಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೇನೆ ಇದನ್ನು. ಫ್ರೆಂಡ್ಸ್, ರುಚಿಯಾದ ಆರೋಗ್ಯಕರವಾದ ಬೀಟ್ರೋಟ್ ಸಾಸಿವೆ ರೆಡಿಯಾಗಿದೆ. ತುಂಬ ಒಳ್ಳೇದಿದೆ ಹೆಲ್ತಿಗೆ. ಇದನ್ನೆಲ್ಲ ಈಗ ಮನೆಯಲ್ಲಿ, ಇದೆಲ್ಲ ನಮ್ಮದು ಟ್ರೆಡಿಷ್ನಲ್ ಫುಡ್ಡು. ಮೊದಲಿನವರೆಲ್ಲ ತುಂಬ ಮಾಡ್ತಿದ್ರು ಇದನ್ನೆಲ್ಲ. ಇವಾಗೆಲ್ಲ ನಾವು ಇದನ್ನು ಮಾಡೋದನ್ನೇ ಬಿಟ್ಟಿದ್ದೇವೆ. ಆದಷ್ಟು ನಾವು ಕೂಡ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇದೇ ರೀತಿ ಹೊಸ ಎಲ್ಲ ವಿಡಿಯೋ ತರಲಿಕ್ಕೆ ನಮಗೆ ಕೂಡ ಉತ್ತೇಜನ ಸಿಗುತ್ತೆ. ನಾನು ಇದೇ ರೀತಿ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.